ರವಿ ಪಿಕ್ಚರ್ ಮಾಡ್ತು ಅಂತ ಹೇಳಿದ್ರೆ ರವಿ ಅಂದರೆ ರವಿಚಂದ್ರನ್ ಅವರು ಮಾಡ್ತು ಅಂತ ಹೇಳಿ ಅವರಲ್ಲಿ ಸಾಂಗು ಗಿಂಗು ಎಲ್ಲದಕ್ಕೂ ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ. ರವಿ ಒಳ್ಳೆ ಟೇಸ್ಟಿ ಡೈರೆಕ್ಟರ್. ಅವರು ಹಾಡುಗಳನ್ನೆಲ್ಲ ತೆಗೆಯೋದ್ರಲ್ಲೇ ನಿಸ್ಸೀಮ. ಒಂದು ಕನ್ನಡದಲ್ಲಿ ಏನಾದ್ರು ಹಾಡುಗಳು ಭವ್ಯವಾಗಿ ಅದ್ಧೂರಿಯಾಗಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ರವಿಚಂದ್ರನಿಂದನೇ. ಸೊ ಆ ಥರದಲ್ಲಿ ಅವರಲ್ಲಿ ಎಕ್ಸ್ಪೋಜರ್ ಇತ್ತು ಆಯಿತು ಅಂತ ಹೇಳಿದಾಗ ಆಕೆ ಪಾಪ್ಯುಲರ್ ಆಗಿರ್ತಾರೆ. ಸೊ ಆಲ್ರೆಡಿ ಅವರು ನೋನ್ ಆರ್ಟಿಸ್ಟ್ಗಳು, ಆದ್ದರಿಂದ ನನಗೇನೂ ಇಲ್ಲ, ನನಗೂ ಬೇಕಾಗಿತ್ತು. ನೆನಪು. ರಾಜನ್ ನಾಗೇಂದ್ರ ಎಲ್ಲ ಹಾಡುಗಳನ್ನು ಹಿಟ್ ಮಾಡಿದ್ದಾರೆ. ಅದರಿಂದ ನಮಗೊಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ಈ 6 ಹಾಡು ಕೂಡ ಇದು 3 ಪ್ಲ್ಯಾಟಿನಮ್ ಡಿಸ್ಕ್ ಆಗಿದೆ. 1 ಪ್ಲ್ಯಾಟಿನಮ್ ಡಿಸ್ಕ್ ಆಗೋದೇ ಹೆಚ್ಚು. ಈ ಥರದಲ್ಲಿ 3 ಪ್ಲ್ಯಾಟಿನಮ್ ಡಿಸ್ಕ್ ಆಯಿತು. ಇದು 100 ಡೇಸ್ ಫಂಕ್ಷನ್ ಆಯಿತು. 100 ಡೇಸ್ ಫಂಕ್ಷನ್ ಆದಾಗ ಅವರು ಮ್ಯೂಸಿಕ್ ಕಂಪನಿಯವರು ಪ್ಲ್ಯಾಟಿನಮ್ ಡಿಸ್ಕನ್ನು ತಂದು ಕೊಟ್ಟರು ರಾಜನ್ ನಾಗೇಂದ್ರ ಅವ್ರಿಗೆ. ನಮಗೆಲ್ಲ ಒಂದು ಕ್ರೆಡಿಟ್ ಬಂತು. 100 ಡೇಸ್ ಆಯಿತು ಈ ಸಿನಿಮಾ. 100 ಡೇಸ್ ಎಲ್ಲ ಆಯಿತು ಅಂತ ಹೇಳಿದ್ರೆ ಇದು ಸಾಗರಲ್ಲಾಯಿತು. ಸಾಗರ ಅಂತ ದೊಡ್ಡ ಥಿಯೇಟ್ರು, ದೊಡ್ಡ ಥಿಯೇಟ್ರಲ್ಲಿ 100 ಡೇಸ್ ಓಡೋದು ಹೆಚ್ಚು. ಕೊನೆಗೆ ಮೊದಲು ಏನಾಗೋಯ್ತು ಅಂದರೆ ಒಂದು 4 ವಾರ ಓಡಿದ್ಮೇಲೆ 4ನೇ ವಾರ ಆದಮೇಲೆ ತೆಗೆದು ಬಿಡಬೇಕು ಅನ್ನೋದು ಒಂದು ಆವಾಸ ಬಂತು. ಸೊ ತೆಗೆದುಬಿಟ್ರೆ ಕಷ್ಟ ಆಗಿಬಿಡುತ್ತಲ್ಲ, ಏನೋ ಆಸೆ ಇಟ್ಕೊಂಡಿದ್ದೀವಿ ಅಂತ ಗಲಾಟೆ ಎಲ್ಲ ಮಾಡಿ ಆಮೇಲೆ ಒಂದು ಸ್ವಲ್ಪ ಮ್ಯಾನೇಜರ್ಗೆ, ಥಿಯೇಟ್ರ್ ಓನರ್ಗೆ, ಆಮೇಲೆ ಅಮ್ಮಿ ಫಿಲಮ್ಸ್ ಅವ್ರಿಗೆಲ್ಲ ಹೇಳಿದ್ದು, ನೀವು ಪಿಕ್ಚರ್ ತೆಗಿಬೇಕಾದ್ದು ಅವೆಲ್ಲ ಇಲ್ಲ, ಈಗ ಕಲೆಕ್ಷನ್ಸ್ ಆರ್ ಗುಡ್, ಸ್ವಲ್ಪ ರನ್ ಮಾಡೋಣ ಅಂಥೇಳಿ ಅದನ್ನು ಅವ್ರಿಗೆಲ್ಲ ಬಲವಂತ ಮಾಡಿಸಿ ಬಿಟ್ಟರೆ ಅದು ಕೊನೆಗೆ 100 ಡೇಸ್ವರೆಗೂ ಬಂತು. 100 ಡೇಸ್ ಹೋದ ವಿಷ್ಣು ಹೇಳ್ದೆ, 100 ಡೇಸ್ ಮಾಡ್ತೀಯ ನೀನು ಅಂತ. ಫಸ್ಟ್ ಕ್ಲಾಸಾಗಿ ಮಾಡ್ತೀನಿ ಅಂದೆ. ತುಂಬ ಚೆನ್ನಾಗಿ ಚೌಡಯ್ಯದಲ್ಲಿ ಗ್ರ್ಯಾಂಡಾಗಿ, ಚೌಡಯ್ಯದಲ್ಲಿ ಬಾಡಿಗೆನೇ ಜಾಸ್ತಿ, ಅದರಲ್ಲಿಟ್ಟು ಅದ್ಧೂರಿಯಾಗಿ ಮಾಡಿದ್ವು. ಆಮೇಲೆ ನಾನು ಹೇಳಿದ್ನಲ್ಲ ಅವತ್ತು ದಿವಸಕ್ಕೆ ಜರ್ನಲಿಸ್ಟ್ಗಳು ಏನಂದರು ಅದೇನಂದು ಅಂತ, ಆ ಪಿಕ್ಚರ್ 100 ಡೇಸ್ ಆಯಿತು ಥಿಯೇಟ್ರಲ್ಲಿ. ಇಲ್ಲಿ ಮಾಡಿದ್ವು ನಾವು, ಅಲ್ಲಿ ಗ್ರ್ಯಾಂಡಾಗಾಯಿತು, ವಿಪರೀತ ಆಯಿತು. ಆಮೇಲೆ ಅದರಲ್ಲಿ ಒಂದು ಆಸೆ ಇತ್ತು ನನಗೆ, ಏನಂತ ಹೇಳಿದ್ರೆ ನಮ್ಮ KSL ಸ್ವಾಮಿ ಅವರು ಭಾಳ ಕಂಪೇರು ಅದು ಇದೆಲ್ಲ ಮಾಡೋರು, ನನಗೆ ಬಹಳ ಬೇಕಾದವರು. ಸೊ ಇವನ್ನ ಆರ್ಟಿಸ್ಟ್ನ ಕರೆಯೋದು ಬದಲು ರವಿನ ಕರೆದ್ಬಿಟ್ಟು ಅವ್ರ ಕೈಲೇ ಕಂಪೇರ್ ಮಾಡಿಸೋಣ, 100 ಡೇಸ್ ಫಂಕ್ಷನು ಅವರೇ ನಡೆಸಲಿ ಅಂತ ಅವರೇ ನಡೆಸಿದ್ರು. ಆಮೇಲೆ ಅದಕ್ಕೆ ನಾನು ತಿಳಿದ ಮಟ್ಟಿಗೆ ಅಂಬರೀಷ್ ಬಂದಿದ್ದರು, ಆಮೇಲೆ ಶಿವಣ್ಣ ಅವ್ರು ಬಂದಿದ್ದರು, ಆಮೇಲೆ ಇನ್ನು ಮಿಕ್ಕಿದ ಕಲಾವಿದರಲ್ಲಿ ಎಲ್ಲರೂ ಇದ್ದು ಅಲ್ಲಿದ್ದವರೆಲ್ಲ. ಸೊ ಅದ್ಧೂರಿಯಾದ ಫಂಕ್ಷನ್ನು, ಖುಷಿಯಾಯಿತು. ಒಂದೇನೆಂದರೆ ನಾವು ಅವ್ರನ್ನ ತೋರ್ಸೋಕ್ಕಿಂತ ಮುಂಚೆನೇ ಅವರೆಲ್ಲ ಪ್ರತಿಭಾವಂತ ಕಲಾವಿದರಾಗ್ಬಿಟ್ಟಿದ್ದಾರೆ. ಆಮೇಲೆ ರವಿ ಪಿಕ್ಚರ್ಲಿ ಮಾಡಿದ್ದಾರೆ. ರವಿ ಪಿಕ್ಚರ್ಲಿ ಮಾಡ್ತು ಅಂತ ಹೇಳಿದ್ರೆ ರವಿ ಅಂದರೆ ರವಿಚಂದ್ರನ್ ಅವರು ಮಾಡ್ತು ಅಂತ ಹೇಳಿ ಅವರಲ್ಲಿ ಸಾಂಗು ಗಿಂಗು ಎಲ್ಲದಕ್ಕೂ ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ. ರವಿ ಒಳ್ಳೆ ಟೇಸ್ಟಿ ಡೈರೆಕ್ಟರ್. ಅವರು ಹಾಡುಗಳನ್ನೆಲ್ಲ ತೆಗೆಯೋದ್ರಲ್ಲೇ ನಿಸ್ಸೀಮ. ಒಂದು ಕನ್ನಡದಲ್ಲಿ ಏನಾದ್ರು ಹಾಡುಗಳು ಭವ್ಯವಾಗಿ ಅದ್ಧೂರಿಯಾಗಿ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ರವಿಚಂದ್ರನಿಂದನೇ. ಯಾಕೆಂದರೆ ಒಂದು ಪಿಕ್ಚರಲ್ಲಿ ಅವರು ಮೊದಲನೇ ಸಿನಿಮಾದಲ್ಲಿ ಒಂದು 10-12 ಹಾಡು ಹಾಕಿದ್ರು. 10-12 ಹಾಡು ಎಲ್ಲನೂ ಚೆನ್ನಾಗಾಯಿತು. ಸೊ ಆ ಥರದಲ್ಲಿ ಅವರಲ್ಲಿ ಎಕ್ಸ್ಪೋಜರ್ ಇತ್ತು ಆಯಿತು ಅಂತ ಹೇಳಿದಾಗ ಆಕೆ ಪಾಪ್ಯುಲರ್ ಆಗಿರ್ತಾರೆ. ಸೊ ಆಲ್ರೆಡಿ ಅವರು ನೋನ್ ಆರ್ಟಿಸ್ಟ್ಗಳು, ಆದ್ದರಿಂದ ನನಗೇನೂ ಇಲ್ಲ, ನನಗೂ ಬೇಕಾಗಿತ್ತು. ಸೊ ನಾವು ಅಪ್ರೋಚ್ ಮಾಡಿದ್ವು, ಅವರು ಇಷ್ಟಪಟ್ಟರು. ಅದು ವಿಷ್ಣುವರ್ಧನ್ ಪಾಪ್ಯುಲರ್ ಆರ್ಟಿಸ್ಟು, ಅದು ಒಂದು ಚೆನ್ನಾಗಿ ವರ್ಕೌಟ್ ಆಯಿತು. ಅವ್ರಿಗೊಂದು ಹೆಸರು ಬಂತು, ಅವ್ರಿಗೊಂದು 100 ಡೇಸ್ ಸಿನಿಮಾ ಆಯಿತು. ಬಹುಶಃ ಈ ಕತೆ ಹೇಳಿದಾಗ, ಈ ಕತೆ ಎಲ್ಲ ಮಾಡಿ ನಾನು ಕೇಳಿದ್ದೆ ನಾನು. ಆಮೇಲೆ ಇದನ್ನು ವಿಷ್ಣುಗೆ ಹೇಳಬೇಕು ಅಂದಾಗ ಐ ಥಿಂಕ್ ಸರ್ಜರಿ ಆಗಿತ್ತು ಅಂತ ಕಾಣಿಸುತ್ತೆ. ಆವಾಗ ನಾನು ಓದ್ನೋ ಬಿಟ್ಟು ನನಗೆ ಜ್ಞಾಪಕ ಇಲ್ಲ. ಪಣಿನೂ ಕುಣಿಗಲ್ ನಾಗಭೂಷಣನೂ ಹೋಗಿರ್ತಾರೆ, ಬಹುಶಃ ಅವ್ರು ಹೇಳಿದ್ರಿಂದ. ಆಮೇಲೆ ಅಫ್ಕೋರ್ಸ್ ಎಲ್ಲನೂ ಹೀರೋಯಿಸಮ್ ಇರೋ ಕತೆ ಆದ್ದರಿಂದನೂ ಎಲ್ಲ ಚೆನ್ನಾಗಿರೋದು. ನಾಗಭೂಷಣ ಬಹಳ ಕಿಲಾಡಿ, ಇನ್ನೊಬ್ಬ ಉದಯ್ ಶಂಕರ್ ಇದ್ದಂಗೆ ಇವ್ರ ಪೋರ್ಷನ್ ಹೇಳಬೇಕು ಅಂದಾಗಲೇ ಹೈಲೈಟ್ ಮಾಡಿ ಹೇಳ್ಬಿಡ್ತಾರೆ. ಉದಯ್ ಶಂಕರ್ ಆಗಲಿ ಇದಾಗಲಿ ಹಾಗೆ. ನಾನು ಕತೆ ಹೇಳಬೇಕಾದ್ರೂ ಕೂಡ ಬೇರೆಯವ್ರಿಗೆ ಯಾರಿಗಾದ್ರು ಹೇಳಬೇಕು ಅಂದಾಗ ಅವ್ರ ಪಾಯಿಂಟ್ಸ್ಗಳನ್ನೇ ಹೈಲೈಟ್ ಮಾಡಿ ಹೇಳೋದು, ಇಲ್ಲಾಂದ್ರೆ ಬೇರೆದೆಲ್ಲ ಹೇಳ್ತಾ ಕೂತ್ಕೊಂಡು ಅವ್ರಿಗೆ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅವ್ರ ಪೋರ್ಷನ್ಸ್ಗಳನ್ನೇ ಬಹುಶಃ ಕುಣಿಗಲ್ ನಾಗಭೂಷಣ್ ಹೇಳಿರ್ತಾರೆ, ಇಲ್ಲ ಪಣಿ ಹೇಳಿರ್ತಾರೆ. ಅವ್ರಿಗೆ ಒಪ್ಪಿದ ಮೇಲೆ ಇದು ಒಪ್ಕೊಂಡ್ಮೇಲೆ ಕೇಳಬೇಕಲ್ಲ. ಸ್ಟಾರ್ ಕ್ಯಾಸ್ಟ್ನ ಮೊದಲೇ ಫೈನಲೈಸ್ ಮಾಡಿದ್ದು ಅವೆಲ್ಲ ಹೇಳ್ಬಿಟ್ಟಿದ್ದು. ವಿಷ್ಣು ಏನು ಕೇಳ್ತಾ ಇರಲಿಲ್ಲ, ಯಾಕೆಂದ್ರೆ ನಾವು ಮಾಡೋದೆಲ್ಲ ಚೆನ್ನಾಗೇ ಇರ್ತಿದ್ದರಿಂದಾನೆ ಇವ್ರು 4 ಅವ್ರು 4 ಇವ್ರು 4 ಏನೂ ಕೇಳ್ತಾ ಇರಲಿಲ್ಲ. ಅದು ಈ ಆಲ್ಟ್ರೇಷನ್ನು ಏನೂ ಇರ್ತಿರ್ಲಿಲ್ಲ. ನಾನು ಇದು ಹಾಕಿದ್ದೀನಿ ಕಣ ಅಂತ ಹೇಳಿದ ತಕ್ಷಣ ಸರಿ ಕಣ ಅಂದ್ಬಿಡ
ಆ ಥರನೇ. ಸೊ ಎಲ್ಲ ಅದ್ಧೂರಿಯಾಗೆ ಬಂತು, ಚೆನ್ನಾಗಿ ಮೂಡ್ತು. ಆಮೇಲೆ ಅವನು ಬೇಕಾಗಿದ್ದ ಪಾತ್ರ, ಹುಚ್ಚಿನ ಪಾತ್ರ ಚೆನ್ನಾಗಿತ್ತು. ಆಮೇಲೆ ಆಸ್ಪತ್ರೆ ಒಳಗಡೆ ಹೋಗಿದ್ದೇನೆ ಎಲ್ಲನೂ ಟ್ರೇಸ್ ಔಟ್ ಮಾಡೋದು ಭಾಳ ಚೆನ್ನಾಗಿದೆ. ಆಮೇಲೆ ಅಲ್ಲೊಂದು ಬ್ರದರ್ ಆ್ಯಂಡ್ ಸಿಸ್ಟರ್ ಸೆಂಟಿಮೆಂಟ್ ಬರುತ್ತೆ. ಅವರು ಆ ಬ್ರದರ್ ಸಿಸ್ಟರ್ ಕಣ್ಣು ತೆಗೆದು ಬಿಡ್ತಾರೆ ಈ ಕಳ್ಬಡ್ಡಿ ಮಕ್ಕಳುಗಳು. ಸೊ ಸಾರಿ ಫಾರ್ ದ ಯೂಸಿಂಗ್ ದಿಸ್ ಲ್ಯಾಂಗ್ವೇಜ್. ಸೊ ಅದನ್ನು ಅಣ್ಣ ನೋಡೋದು, ಅಣ್ಣ ತಮ್ಮಂದರು ಇಬ್ಬರದ್ದು ಕೂಡ ಇಬ್ಬರನ್ನೂ ಹಂಗಂಗೆ ತೆಗೆದುಬಿಟ್ಟಿರ್ತಾರೆ. ಅದನ್ನು ವಿಷ್ಣು ನೋಡೋದು ಭಾಳ ಚೆನ್ನಾಗಿರುತ್ತೆ ಆ ಪೋರ್ಷನ್ಸ್ ಎಲ್ಲ. ಈಗೆಲ್ಲ ಏನಾಗಿದೆ ಅಂದರೆ ಎಲ್ಲನೂ ನಾಯಕರು ಕೇಳೋ ಹಂಗೆ ಆಗೋಗ್ಬಿಟ್ಟಿದೆ. ಎಲ್ಲನೂ ಕೇಳಬೇಕು, ಅವರುಗಳು ಓಕೆ ಮಾಡಬೇಕು, ಅವರುಗಳು ತಿದ್ದಬೇಕು, ಎಲ್ಲನೂ ಅವ್ರು ನೋಡಬೇಕು, ಸಾಹಿತ್ಯ ನೋಡಬೇಕು, ಈ ಥರದ್ದೆಲ್ಲ ಈಗ ಒಂದು ಬಂದಿದೆ ಈ ಥರ. ಬಟ್ ನಮಗೆ ಬಂದಾಗ ಅವೆಲ್ಲ ಏನೂ ಇರಲಿಲ್ಲ ಅಂತ ಹೇಳ್ತೀನಿ. ವಿಷ್ಣು ಅವ್ರಿಗೆ ಹಾಡುಗಳು ಮಾಡಿದಾಗ ನಾವು ಹಾಡುಗಳು ರೆಕಾರ್ಡ್ ಮಾಡಿಬಿಡ್ತಿದ್ವಿ ಹೊರತು ಅವ್ರಿಗೆ ಹೆಚ್ಚು ಕಮ್ಮಿ ಎಲ್ಲ ಶೂಟಿಂಗ್ ಟೈಮಲ್ಲೇ ಕೇಳ್ತಾ ಇದ್ದಿದ್ದು. ಅವ್ರು ಯಾವುದು ಕೇಳ್ತಾ ಇರಲಿಲ್ಲ. ರೆಕಾರ್ಡಿಂಗೂ ಬರ್ತಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ, ಯಾಕೆಂದರೆ ಅವ್ರುಗಳೇ ಬ್ಯುಸಿ ಇರ್ತಿದ್ರು, ಬರ್ತಿರ್ಲಿಲ್ಲ. ಸೊ ನಮಗೆ ಯಾವುದನ್ನು ಕೂಡ ಅವನು ಕೇಳ್ತಾನೆ ಇರಲಿಲ್ಲ ವಿಷ್ಣು ಕೂಡ. ಸೊ ಸಾಂಗ್ ಕಂಪೋಸಿಂಗು, ಡೈರೆಕ್ಟ್ ರೆಕಾರ್ಡಿಂಗು ಹಾಗೂ ಕೂಡ ಇದಕ್ಕೆ ಸಂಬಂಧ ಅಲ್ಲ, ಆದರೂ ಹೇಳ್ತೀನಿ. ಒಂದು ಪಿಕ್ಚರ್ಲಿ ಮತ್ತೆ ಹಾಡಿತ್ತು ಕೋಗಿಲೆಯಲ್ಲಿ ಒಂದು ಹಾಡು ಚೆನ್ನಾಗಿಲ್ಲ ಅಂತ ಪ್ರೊಡ್ಯೂಸರ್ಗೆ ಇಷ್ಟ ಇಲ್ಲ. ಯಾವುದು ಅಂತ ಹೇಳಿದ್ರೆ ತಡ್ರಿ ಹೇಳ್ತೀನಿ. ಒಂದು ಬರ್ತ್ಡೇ ಸಾಂಗು, ಅದು ರೇಸ್ ಕೋರ್ಸು ಅಲ್ಲೆಲ್ಲ ತೆಗೆದಿದ್ದೀವಿ. ಬಾ ನನ್ನ ಸಂಗೀತ ನಿನಗಾಗಿ ನನ್ನ ಸಂಗೀತ, ಅವಳ ಹೆಸರು ಸಂಗೀತ ಅಂತ, ಸಂಗೀತ ಅನ್ನೋದು ಅವಳ ಹೆಸರು ಇಟ್ಕೊಂಡೇ ಆ ಹಾಡು ಮಾಡಿದೆ. ರೇಸ್ ಕೋರ್ಸು ಅದರಲ್ಲೆಲ್ಲ ಮಾಡಿದ್ವಿ ಅದದು. ಸೊ ಅದೇನೋ ಆ ಹಾಡು ನಮ್ಮ ನಿರ್ಮಾಪಕರಿಗೆ ಹಿಡಿಸ್ತಿಲ್ಲ ಶಂಕರ್ಗೆ. ಅವ್ರು ಚೇಂಜ್ ಮಾಡೋಣ ಅಂತ ಹೇಳ್ತಾನೇ ಇದ್ದರು. ನಾನು ಹೇಳಿದೆ ಬೇಡ 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 ಅಂತ. ರೆಕಾರ್ಡಿಂಗ್ ದಿವಸನೂ ಕೂಡ ಅವ್ರು ಹೇಳ್ತಾಯಿದ್ರು ಚೇಂಜ್ ಮಾಡಿಬಿಡ್ತೀರಾ ಸರ್, ಬೇರೆ ಏನಾದ್ರು ಬರೆಸ್ತೀರಾ ಅಂತ. ಸೊ ಈ ಹಾಡು ನಾನು ಒಪ್ಪಲೇ ಇಲ್ಲ ಚೇಂಜ್ ಮಾಡೋಕ್ಕೆ. ಇಲ್ಲ ಚೆನ್ನಾಗಿರುತ್ತೆ ಅಂತ. ಸೂಪರ್ ಹಿಟ್ ಹಾಡು.